ಪುಣ್ಯ ಪೂಜೆ ಅಪ್ಪಾಜಿದು. ಇವತ್ತು ಅವ್ರನ್ನ ಬದುಕಿಸ್ಕೊಂಡು ಜನ ಇನ್ನೂ ಬಂದು ಹೋಗ್ತಾ ಇದ್ದಾರೆ. ಅಭಿಮಾನಿ ದೇವ್ರುಗಳಂತ ಅವ್ರು ಕರೆದುಬಿಟ್ಟು ಅವ್ರಿಗೆ ನನ್ನ ದೀರ್ಘದಂಡ ನಮಸ್ಕಾರ. ಒಂದೊಂದ್ಸಲ ನೆನೆಸ್ಕೊಂಡ್ರೆ ಆ ದಿನ ಅಂದರೆ 2006 ಈ ಜಾಗ ಹೇಗಿತ್ತು, ಒಂದು ರಣಭೂಮಿ ಥರ ಇತ್ತು ನೋಡಿ. ಅವರು ಬನ್ಕೊಂಡು ಶಾಂತವಾಗಿದ್ದಾರೆ. ಎಲ್ಲೆಲ್ಲಿ ನಾವು ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ ತುಂಬ, ಅಂದರೆ ಪ್ರತಿದಿನ ಮಿಸ್ ಮಾಡ್ಕೋತಾ ಇದ್ದೀವಿ. ಕೆಲವು ಜಾಗಗಳಲ್ಲಿ ಅವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಅಂತ ಅಂದ್ಕೊಂಡ್ರೆ, ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ ನೋಡಿದಾಗ ಅವ್ರೇನಾದ್ರು ಇದ್ದಿದ್ರೆ ಎಷ್ಟು ಖುಷಿ ಪಟ್ಬಿಡೋರು ಅಂತ ಒಂದು. ಇನ್ನೊಂದು ಅಂದ್ಕೊಂಡಿದ್ದು, ನನ್ನ ಮಕ್ಕಳು ಸಿನಿಮಾಗೆ ಬಂದಾಗ ಅಂದರೆ ಅವ್ರಿಗೆ ಮೊಮ್ಮಕ್ಕಳು ಆಗ್ತಾರೆ, ಎಷ್ಟು ಖುಷಿ ಪಟ್ಟಿರೋರು. ಮೊನ್ನೆ ಒಂದು ಸರಳ ಪ್ರೇಮ ಕಥೆ ಆಯಿತು, ದೊಡ್ಡ ಮಗಂದು, ಚಿಕ್ಕ ಮಗಂದು ಯುವ ಆಯಿತು. ಇದು ನೋಡಿದರೆ ಎಷ್ಟು ಖುಷಿ ಈ ಖುಷಿಲಿ ಅವ್ರು ಇಲ್ವಲ್ಲ ಅಂತ ಭಾಳ ನೋವಾಗುತ್ತೆ. ಸದ್ಯ ಅವ್ರು ಹೋದ್ಮೇಲೆ ಯಾವುದ್ಯಾವ್ದು ಅವ್ರು ನೋಡಿಲ್ಲ ನನಗೊಂದು ಖುಷಿ ಅಂದರೆ, ಮೊದಲನೇದಾಗಿ ಅವರಿದ್ದು ನನಗೆ ಸ್ಟ್ರೋಕ್ ಆಗಿದ್ದು ನೋಡಲಿಲ್ಲ, ಇಲ್ಲ ತುಂಬ ನೊಂದ್ಕೊಂಬಿಡೋರು. ಇಂತಿಂಥ ಜಾಗದಲ್ಲಿ ಸದ್ಯ ಅವ್ರು ಇರಲಿಲ್ವಲ್ಲ ಅಂತ ಅನ್ನಿಸ್ತು. ಆಮೇಲೆ ನಮ್ಮ ಅಮ್ಮನ ಕಳ್ಕೊಂಡಾಗ ಅವ್ರು ಇರಲಿಲ್ಲ, ತುಂಬ ನೊಂದ್ಕೊಂಬಿಡೋರು, ಇರಲಿಲ್ಲ. ಮುಖ್ಯವಾಗಿ ಎಲ್ಲಿ ಇರಲಿಲ್ಲ ಒಳ್ಳೇದಾಯಿತು ಅಂದರೆ, ಅವರು ನನ್ನ ತಮ್ಮ ಬಿಟ್ಟು ಹೋದಾಗ ಸದ್ಯ ಅವ್ರು ನೋಡ್ಬಿಟ್ಟಿದ್ರೆ ಭಾಳ ನೊಂದ್ಕೊಂಬಿಡೋರು. ಅವ್ರು ಏನು ಆಗ್ಬಿಡ್ತಿದ್ರು ಅಂತಲೇ ಗೊತ್ತಿಲ್ಲ. ಕೆಲವು ನೋಡಲಿಲ್ಲ ಒಳ್ಳೇದವರು, ಕೆಲವು ನೋಡಬೇಕಾಗಿತ್ತು. ಅದನ್ನು ನಿಮ್ಮನ್ನ ಅಭಿಮಾನಿಗಳನ್ನ ಬಿಟ್ಟು ಹೋಗಿದ್ದಾರೆ, ನೋಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ಎಷ್ಟು ಹೇಳಿದ್ರು ಸಾಲದು. ಅಪ್ಪಾಜಿ ಎಲ್ಲರಿಗೂ ಎಲ್ಲಿದ್ದರೂ ಒಳ್ಳೇದು ಮಾಡಿ, ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ. ಒಂಥರ ಏನೇ ಇದ್ದರೂ ರಾಜ ಇಲ್ದಿರೋ ರಾಜ್ಯ ಇದ್ದಂಗೆ ಇರುತ್ತೆ. ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ದಿರೋ ಥರ ಒಂದು ವಾತಾವರಣ ಬರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ರಿಗೂ ಅವ್ರ ಆಶೀರ್ವಾದದಿಂದ ಆಗುತ್ತೆ. ಯುವ ಸಿನಿಮಾ ಕನ್ನಡದಲ್ಲಿ ಅದೊಂದು ಸಿನಿಮಾ ಅಪ್ಪಾಜಿ, ಜನಗಳು ಬೆಳೆಸಿದ್ದಾರೆ, ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನನ್ನ ಮಗನೂ ಕಲಿಬೇಕಪ್ಪ. ಒಂದು ಸಿನಿಮಾದಲ್ಲಿ ನಮ್ಮ ಫ್ಯೂಚರ್ ನಿರ್ಧಾರ ಆಗೋದಿಲ್ಲ, ಅದು ಮೊದಲನೇ ಸಿನಿಮಾ ನಿರ್ಧಾರ ಆಗುತ್ತೆ. ಇನ್ನೂ ಬೇಕಾದಷ್ಟು ಜನಗಳ ಕೈಲಿ ಅವನು ಪಳಗಬೇಕು, ಮೋಲ್ಡ್ ಆಗಬೇಕು. 10 ಡೈರೆಕ್ಟ್ರು ಪ್ರೊಡ್ಯೂಸರ್ ಹತ್ರ ಕೆಲಸ ಮಾಡಬೇಕು, ಮೋಲ್ಡ್ ಆಗಬೇಕು. ಒಂದು ಸಿನಿಮಾದಲ್ಲಿ ಬಂದುಬಿಟ್ಟು ಗೆದ್ದುಬಿಟ್ಟು 100 ಸಿನಿಮಾಗಳು ಮಾಡೋಕ್ಕಾಗಲ್ಲಪ್ಪ. ಗೆಲುವು ಅನ್ನೋದು ನಮ್ಮ ಕೈಲಿ ಇಲ್ಲವೇ ಇಲ್ಲ. 10 ಇನ್ನೂ ಮೋಲ್ಡ್ ಆಗಬೇಕು. ಅವನು ಮೊದಲನೇ ಪಿಕ್ಚರ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದಾನೆ. ಇನ್ನೂ ಬೇರೆ ಡೈರೆಕ್ಟರ್ಗಳು ಬಂದು ಅವನ ಕೈಲಿ ಮಾಡಿಸ್ಬೇಕು, ಮುಂದಕ್ಕೆ ಹೋಗಬೇಕು. ಇನ್ನೂ ಕಲಿಬೇಕಪ್ಪಾಜಿ. ಅವನು ಕಲಿಬೇಕು ಕಲಿಬೇಕು ಕಲಿಬೇಕು, ಆಮೇಲೆ ಬೆಳಿಬೇಕು. ಇದಿಷ್ಟೇ ಸತ್ಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.